ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈರುಳ್ಳಿಯ ಮಾರುಕಟ್ಟೆ ಅಂದರೆ ನಿನ್ನೆಯ ಈರುಳ್ಳಿಯ ಮಾರುಕಟ್ಟೆ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಪುಣೆ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಕನಿಷ್ಠ 700 ರೂಪಾಯಿದಿಂದ 1500 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ. ಹಾಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಕೂಡ ಕನಿಷ್ಠ 500 ರೂಪಾಯಿ ಹಿಡ್ಕೊಂಡು 1000 ರೂಪಾಯಿಯು ಹಾಗೆ 1300 ರೂಪಾಯಿವರೆಗೆ ರೇಟು ಇದೆ ನೋಡಿ ಬಿಜಾಪುರದಲ್ಲಿ 1 ಕ್ವಿಂಟಲ್ಗೆ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಬದಾಮಿಯಲ್ಲಿ ಕೂಡ 1000ದಿಂದ 1600 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಕನಿಷ್ಠ ಅಂದರೆ 200 ರೂಪಾಯಿದಿಂದ ಹಿಡಿದು 1000 ರೂಪಾಯಿ ಮಧ್ಯಮ ಬೆಲೆ, ಗರಿಷ್ಠ ಬೆಲೆ 2000 ರೂಪಾಯಿವರೆಗೆ ಬಾಗಲಕೋಟೆಯಲ್ಲಿ 1 ಕ್ವಿಂಟಲ್ಗೆ ಇದೆ ನೋಡಿ ಈರುಳ್ಳಿಯ ಪ್ರೈಸು. ಹಾಗೆ ಧಾರವಾಡದಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 1200 ರೂಪಾಯಿಯು ಕನಿಷ್ಠ, ಹಾಗೆ ಗರಿಷ್ಠ 2000 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಇದೆ ನೋಡಿ ರೈತರೇ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಯಾವ ಮಾರುಕಟ್ಟೆ ಅಂದರೆ ಮೈಸೂರಿನಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 1000ದಿಂದ ಹಿಡಿದು 2000 ರೂಪಾಯಿವರೆಗೆ ರೇಟು ಇದೆ. ಹಾಗೆ ರಾಯಚೂರಿನಲ್ಲಿ ಕೂಡ 1000ದಿಂದ 2000 ರೂಪಾಯಿ. ಕೊಲ್ಲಾಪುರದಲ್ಲಿ ಕೂಡ 1 ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ 500 ರೂಪಾಯಿದಿಂದ ಹಿಡಿದು 1600 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ ಕೊಲ್ಲಾಪುರದಲ್ಲಿ ಇದೆ. ಹಾಗೆ ಸೊಲ್ಲಾಪುರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 1000 ರೂಪಾಯಿದಿಂದ 1400 ರೂಪಾಯಿಯು ಗರಿಷ್ಠ ಬೆಲೆಯಾಗಿದೆ ನೋಡಿ ರೈತರೇ. ಹಾಗೆ ಛತ್ರಪತಿ ಸಂಭಾಜಿನಗರದಲ್ಲಿ ಕೂಡ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1000 ರೂಪಾಯಿದಿಂದ 2000 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಸಂಗ್ಲಿಯಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 50 ರೂಪಾಯಿ ಅಂದರೆ 500 ರೂಪಾಯಿದಿಂದ 1300 ರೂಪಾಯಿವರೆಗೆ ಇದೆ ನೋಡಿ. 500ರಿಂದ 1300 ರೂಪಾಯಿವರೆಗೆ ರೇಟು ಇದೆ ನೋಡಿ. ಹಾಗೆ ಕರ್ನೂಲ್ದಲ್ಲಿ ಕೂಡ 500ರಿಂದ 800 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಇದೆ ನೋಡಿ. ಹಾಗೆ ದಾವಣಗೆರೆಯಲ್ಲಿ 1000ದಿಂದ 2000 ರೂಪಾಯಿವರೆಗೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ನೋಡಿ ರೈತರೇ. ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ. ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.